ಇಲ್ಲ, ಅದು ಮಾತ್ರ ಆಗಲ್ಲ ನೋಡಿ, ಹೇಳಿನಿ. ಅದು ಏನು ಬೇಕಾರಾಗಲಿ, ಸ್ವಲ್ಪ ಹೊತ್ತು ಕೂತ್ಕ. ಇಷ್ಟೊತ್ತು ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದೆ. ನಾನು ಬಂದು ಒಂಚೂರು ಕೂತ್ಕೊಂಡು ಮಾತಾಡೋಣ ಅನ್ನೋಷ್ಟೊತ್ತಿಗೆ ನಿಂಗೆ ಕೆಲಸ ಎಲ್ಲ ನೆನಪಿಗೆ ಬಂದುಬಿಡ್ತಾವಲ್ಲ. ಎಷ್ಟು ದಿವಸ ನೀನು ಈ ಥರ ಮಾಡ್ತಿದ್ದೀಯ ಸರಿತಾ? ನಾನು ನೋಡೋಷ್ಟು ದಿವಸ ನೋಡ್ತೀನಿ, ಎಷ್ಟೊಂಥರ ಮನಸ್ಸಿಗೆ ಬೇಜಾರಾಗ್ತದೆ ಗೊತ್ತಾ? ನನ್ನನ್ನು ಎಲ್ಲದರಲ್ಲೂ ಹೊರಗಿನವನ ಥರನೇ ನೋಡ್ತಿದ್ದೀಯ ನೀನು. ನಾ ಇನ್ನೇನು ಮಾಡಬೇಕು ನೋಡೋಣ ಹೇಳು. ಅಂಥದ್ದು ಏನು ಮಾಡೀನಿ ನಾನು? ಮತ್ತು ಬೇರೆ ಎಲ್ಲ ಸರಿಯೇ ಇರ್ತೀಯ, ನನ್ನ ಹತ್ರ ಮಾತಾಡೋಕ್ಕೇನು? ಇವತ್ತು ದೊಡ್ಡಮ್ಮ ಹೇಳಿದಕ್ಕೂ ನಂಗೆ ಎಷ್ಟು ಬೇಜಾರು ಅನ್ನಿಸ್ತು ಗೊತ್ತಾ? ನಾನೊಬ್ಬ ಇದ್ದು ಇಲ್ಲದಿದ್ದ ಕತೆ ಮಾಡ್ತೀಯ ನೀನು. ಹೋಗಲಿ ಬಿಡು. ಇದು ಅಯ್ಯೋ, ನೀವು ಬಂದಿದ್ದಕ್ಕೆ ಹೊರಟಿದ್ದಲ್ಲಪ್ಪ. ನಾನು ನಿಜವಾಗ್ಲೂ ಹೊರಡೋಳಿದ್ದೆ. ಅಷ್ಟೊತ್ತಿಗೆ ಬಂದ್ರಿ ನೀವು. ಹೇಳಿ, ಎಂತ ಮಾತಾಡ್ಬೇಕು ಹೇಳಿ? ನಾನು ಸಲೀಸ್ ಮಾತಾಡ್ತಾನೇ ಇದ್ದೀನಪ್ಪ. ನೀವು ಏನೇನೋ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗ್ತದೆ? ನಾನು ಅದು ಯಾವುದನ್ನು ಏನೂ ಮನಸ್ಸೊಳಗೆ ಇಟ್ಕೊಂಡ್ಲ, ನಾನು ಆರಾಮಾಗೇ ಇದ್ದೀನಿ. ನೀವು ಹಂಗೆ ಅಂದ್ಕೊಳೋದಷ್ಟೇ. ಹೇಳಿ, ಎಂತ ಮಾತಾಡಬೇಕಿತ್ತು? ಎಂತ ಮಾತಾಡಬೇಕಿತ್ತು ಅಂದರೆ, ಮೊನ್ನೆ ಅಷ್ಟು ಹೊಟ್ಟೆ ನೋವು ಬಂತಂತಲ್ಲ, ನನ್ನ ಹತ್ರ ಒಂದು ಮಾತು ಹೇಳ್ದ ನೀನು. ಇವತ್ತೀಗ ದೊಡ್ಡಮ್ಮ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಅದು ದೊಡ್ಡಮ್ಮ ಯಾವುದೋ ಮಾತಾಡೋಷ್ಟೊತ್ತಿಗೆ ಈ ವಿಷಯ ಅಕಸ್ಮಾತಾಗಿ ಬಂತು, ಅವ್ರು ಬಾಯ್ಬಿಟ್ರು. ಅವ್ರ ಹತ್ರನೂ ಹೇಳಿ ಅಂತಲ್ಲ, ಹೇಳೋದು ಬೇಡ ಅಂಥೇಳಿ. ಯಾಕೆ ಈ ಕೆಲಸ ಮಾಡ್ತೀಯ ನೀನು? ಅಷ್ಟು ಹೊರಗಿನೋ ಆಗ್ಬಿಟ್ನಾ ನಾನು? ಅಂಥ ಟೈಮಲ್ಲೂ ನಾನೊಂದು ಜಾಗ್ರತೆ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗದೇ ಇದ್ಮೇಲೆ ನಾನೊಬ್ಬ ಮನುಷ್ಯ ಅಂತ ಇದ್ದೇನು ಪ್ರಯೋಜನಕ್ಕೆ ನೋಡೋಣ ಹೇಳ? ಎಷ್ಟು ಬೇಜಾರಾಗ್ತದೆ ಗೊತ್ತಾ? ಅಪ್ಪನೂ ಭಾಳ ಬೇಜಾರು ಮಾಡಿಕೊಂಡ್ರು. ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಹಾಗೇನಾದ್ರು ಸೀರಿಯಸ್ ವಿಚಾರ ಇದ್ರೆ ನಂಗೆ ಗೊತ್ತಾಗಲ್ಲ. ಮನೇಲಿರ್ತಾನೋ ಒಂದೆರಡು ಸತಿ ಹಿಂಗೆ ಬಂದಿತ್ತು. ಅಲ್ಲೂ ಅಷ್ಟೇ, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಲ ನಾನು, ಅದು ಇದು ಕೆಲಸ ಅಂತ. ಅವಾಗೆಲ್ಲ ಹಂಗೆ ಹೊಟ್ಟೆ ನೋವು ಬಂದಿತ್ತು. ಇಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಬಂತಷ್ಟೇ. ಆಮೇಲೆ ನೋಡಿ ಮತ್ತೆ ಬರಲೇ ಇಲ್ಲಲ್ಲ. ಅದು ಗ್ಯಾಸ್ಟ್ರಿಕ್ಕಿಗೆ ಆ ಥರ ಆಗ್ತದೆ. ನಾವು ಈಗ ಆಸ್ಪತ್ರೆಗೆ ಹೋದರೆ ಎಂತ ಗೊತ್ತಾ, ಸುಮ್ಮನೆ ಒಂದಿಷ್ಟು ಮಾತ್ರೆ ಬರ್ಕೊಡ್ತಾರೆ, ಅವನ್ನ ತಿಂದು ಮತ್ತೊಂದು ಎಂಥವ್ರು ಶುರು ಆಗ್ತದೆ. ಅದಕ್ಕೆ ನಂಗೆ ಆಸ್ಪತ್ರೆಗೆ ಹೋಗಿ ಹೆದರಿಕೆ. ಏನಪ್ಪ, ನಾ ಏನಾರು ಹೇಳಕ್ಕೆ ಹೋದರೆ ಹಿಂಗೆ ಹೇಳಿ ಬಾಯಿ ಮುಚ್ಚಿಬಿಡ್ತೀಯ. ಅವಾಗ ನೀನು ಪೂರ್ವಿತನ ಹತ್ರ ಫೋನಲ್ಲಿ ಮಾತಾಡ್ತಾ ಸ್ವಲ್ಪ ಬೇಜಾರಲ್ಲಿ ಇದ್ದಿದ್ದು ನೋಡಿದೆ. ಎಂತ ಅವ್ರ ಮನೇಲಿ ಎಂಥ ಸಮಸ್ಯೆ ಅಂತೆ? ಮತ್ತು ಇದನ್ನು ಹೋಗಿ ಅಮ್ಮನ ಹತ್ರ ಹೇಳೋಕ್ಕೆ ಕೇಳ್ತಿದ್ದೀನಿ ಅಂದ್ಕೋಬೇಡ. ನಾನಂತೂ ನೋಡು ಹೇಳ್ತೀನಿ, ನಾವಿಬ್ಬರು ಮಾತಾಡಿದ್ದನ್ನು ಯಾವ ಕಾರಣಕ್ಕೂ ಅಮ್ಮನ ಹತ್ರ ಹೇಳಲ್ಲ. ಅದೆಲ್ಲಾರು ಹಿಂಗೆ ಕೇಳಿಸ್ಕೊಂಡು ಏನಾರು ನಿನ್ನ ಹತ್ರ ಬಂದು ಕೇಳ್ಬೇಕೇನಷ್ಟು ಬಿಟ್ಟರೆ ನಾನು ಏನು ಹೇಳಲ್ಲ ಗೊತ್ತಾ ಸರಿತಾ? ಸ್ವಲ್ಪ ನಂಬಿಕೆ ಇಡೋ ಮಾರತಿ. ಈಗ ಪೂರ್ವಿತ ಏನು ದೂರದವಳ? ನೀನು ಒಂಥರ ಅವಳಿಗೆ ಸಮಸ್ಯೆ ಅಂತ ಬೇಜಾರಲ್ಲೇ ಇದ್ದಿದ್ದು ನೋಡಿದ್ರೆ ನಮ್ಮ ಕೈಯಲ್ಲಾದರೆ ಏನಾರು ಹೆಲ್ಪ್ ಮಾಡ್ಬೋದನೋ ಅಂತ. ಏನು ಸಮಸ್ಯೆ ಅಂದರೆ ಬರೀ ಹಣಕಾಸಿಂದೇ ಇರಲ್ಲ. ಹಣಕಾಸಿಂದಾದ್ರೆ ನಮ್ಮ ಕೈಲಿ ಆಗಲ್ಲ ಬಿಡು, ಒಪ್ಕಿತೀನಿ ನಾನು. ಎಷ್ಟು ಆರಾಮಾಗಿರ್ಬೋದು, ಯಾಕೆ ಹಾಗೆ ಅಂತ ಗೊತ್ತಾಗಲ್ಲಪ್ಪ. ಅವನು ರಾಕೇಶ್ನ ಪೇಟೆಗೆ ಬರ್ತಾನೆ ಎಲ್ಲರೂ ಒಂದೊಂದು ಸತಿ ನೋಡ್ತೀನಲ್ಲ, ಮುಖದಲ್ಲಿ ಗೆಲುವೇ ಇರಲ್ಲ. ಇಲ್ಲ ಇಲ್ಲ, ಆ ಥರ ಸಮಸ್ಯೆ ಏನಿಲ್ಲ. ದೇವರು ಅವರಿಗೆಲ್ಲ ಅನುಕೂಲನೂ ಕೊಟ್ಟಾನೆ. ಅದೇ ತಪ್ಪಾದಂಗೆ ಆಗಿದೆ. ಈಗ ಯಾವ್ದಾದ್ರು ಒಂದು ಕಡೆ ಎಲ್ಲರ ಕೊರತೆ ಇದ್ದಿದ್ರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರು, ಆರಾಮಿರ್ತಿದ್ರು. ಏನಿಲ್ಲ, ಈಗ ಸಮಸ್ಯೆ ಏನದೆ ಅಂತ ಹುಡುಕ್ತಾರೆ ಅವರು. ಹಾಗೆ ಪೂರ್ವಿತನೂ ಸ್ವಲ್ಪ ಹುಡುಗಾಟಿಕೆಯಲ್ಲ, ಸರಿ ಹೋಗ್ತದೆ, ಸರಿ ಆತಾರೆ. ಎಂಥದಪ್ಪ, ಒಂದು ಕಡೆ ಏನಾದ್ರು ಸ್ವಲ್ಪ ಸರಿ ಆಯ್ತು ಅನ್ನೋಷ್ಟೊತ್ತಿಗೆ ಮತ್ತೊಂದು ಕಡೆ ಶುರು ಆಗ್ತದೆ. ನಿಮ್ಮ ಅಪ್ಪಾಜಿ ಅಮ್ಮ ಪಾಪ ಕೊರ್ಗದೇ ಆಗ್ತದೇನೋ ಅವರಿಗೆ ಜೀವನ ಪರ್ಯಂತ. ಮೊನ್ನೆ ಮತ್ತು ಅಷ್ಟೆಲ್ಲ ಖರ್ಚು ಮಾಡಿ ಪೂಜೆ ಅದು ಇದು ಎಲ್ಲ ಮಾಡ್ತಾರೆ. ಆದರೂ ಹೀಗೆ ಅಂದರೆ ನಾ ಹೇಳಿದ್ರೆ ಒಂದು ದಿವ್ಸ ಪೂರಿತನ ಮನೆಗೆ ಹೋಗಿ ಬರೋಣ. ಪೂರ್ವಿತರ ಮನೆಗೂ ಹೋಗ್ಬೇಕು, ಅತ್ತೆ ಮನೆಗೂ ಒಂದು ಹೋಗಲೇ ಇಲ್ಲ. ಬೇಜಾರು ಮಾಡ್ಕೋತಾರೆ ಅತ್ತೆ. ಮೊನ್ನೆ ಅಲ್ಲಿಗೆ ಬಂದವರು ಹೇಳ್ತಿದ್ರು, ಅಲ್ಲೇ ಇದ್ದೀಯ, ಒಂದು ದಿನಕ್ಕೆ ಬಂದು ಹೋಗೋಕ್ಕಾಗಲ್ಲ ನಿಮಗೆ ಅಂತ. ನಾ ಯೋಚನೆ ಬಂದಿದ್ದೆ, ಮನೆಯಿಂದ ಬರೋಳು ಒಂದಿನ ಹೋಗಿ ಬರಬೇಕು ಅಲ್ಲಿಗೆ ಅಂತ. ಈಗ ಮತ್ತು ದೊಡ್ಡತ್ತೇನೋ ಅದಾರೆ, ಏನು ಅನ್ಕೋತಾರೆ? ಯಾವಾಗಲೂ ತಿರುಗ್ತಾನೆ ಇರ್ತದೆ ಅನ್ಕೋತಾರೇನ? ಇಲ್ಲ ಮಾರತಿ, ದೊಡ್ಡಮ್ಮ ಎಂತ ಅಂದ್ಕೊಳೋದು ಇಲ್ಲ. ಅದು ನನಗೆ ಬೈತಾ ಇದೆ ಗೊತ್ತಾ.
ಎಂಥ ಹೆಂಡ್ತಿನ ಎಲ್ಲರೂ ಒಂದೊಂದು ಕಡೆ ಕರ್ಕೊಂಡೋಗಕ್ಕಾಗಲ್ಲನೋ ಬರೀ ಮನೆಯಲ್ಲೇ ಬಿಟ್ಕೊಂಡಿರ್ತೀಯಲ್ಲ ಅಂತ. ನೀ ನೋಡಿದ್ರೆ ಎಲ್ಲಿಗೂ ಬರೋ ಇಂಟ್ರೆಸ್ಟೇ ಇಲ್ಲ ನಿನಗೆ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಬೇಡಿ. ಎಲ್ಲಿಗಾರು ಹೋಗ್ಬೇಕು ಅಂತ ಎಷ್ಟು ಆಸೆ ಇತ್ತು ಗೊತ್ತಾ ನನಗೆ. ಆ ಥರ ಆಸೆ ಇದ್ದಾಗೆಲ್ಲ ನೀವು ನನ್ನ ಕರೀಲೇ ಇಲ್ಲಲ್ಲ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗಿ ಬಂದ್ರಲ್ಲ. ಅದೇ ನೋಡು, ಮತ್ತೆ ಹಳೇದನ್ನೆಲ್ಲ ಕಿದುಕ್ತಿರಬಾರ್ದು ಗೊತ್ತಾ. ಈಗೇನಾರು ನಾನು ಹಂಗಿದ್ದೇನಾ? ಹೌದು, ಆವಾಗ ಫ್ರೆಂಡ್ಸ್ ಜೊತೆಗೆ ಹೋಗಬಾರ್ದಿತ್ತು, ನೀನು ಕರ್ಕೊಂಡು ಹೋಗಬೇಕಿತ್ತು. ನನಗೂ ಒಂಥರ ಏನು ತಿಳುವಳಿಕೆ ಇಲ್ದಿದ್ದಂಗೆ ಆತೇನೋ. ಇನ್ನು ಹಂಗೆ ಮಾಡಲ್ಲ ಅಂದಿನಲ್ಲ. ಈಗ ಇಲ್ಲಿಗಾರು ಹೋಗೋದಾದ್ರೆ ಹೇಳಿ, ಹೋಗೋಣ. ಬೇಡಪ್ಪ, ಎಲ್ಲಿ ಹೋಗೋ ಇಂಟ್ರೆಸ್ಟ್ ಎಲ್ಲ ಏನಿಲ್ಲ. ಅತ್ತೆ ಮನೆಗೆ ಒಂದು ಹೋಗಿ ಬರ್ಬೇಕು. ಅಮ್ಮನ ಕೇಳಬೇಕು ಹೋಗೋದ ಎಂತ ಮಾಡೋದು ಅಂತ. ಪೂರ್ವಿತಿಗೂ ಒಂದು ಫೋನ್ ಮಾಡಿ ಹೇಳಿದ್ರೆ ಅವಳು ಆ ಕಡೆಯಿಂದ ಬಂದರೆ ನಾವು ಈ ಕಡೆಯಿಂದ ಹೋಗ್ಬೋದು. ಅವಳು ಅಷ್ಟೇ, ಎಲ್ಲಿಗ ಅದ್ರ ಗಂಡಿಗೆ ಎಲ್ಲಿ ಹೋಗೋ ಇಂಟ್ರೆಸ್ಟೇ ಇಲ್ಲ. ಮನೆಯೊಳಗೆ ಇದ್ದು ಅದಕ್ಕೊಂಥರ ಬೇಜಾರಾದಂಗೆ ಆಗಿದೆ. ನಮ್ಮನೆಗೆ ಬಾರೆ ಅಂತ ಹೇಳಿದೆ, ಮತ್ತು ಅದಕ್ಕೆ ಅಷ್ಟೇನು ಸರಿ ಆಗಲ್ಲ ಇಲ್ಲಿ. ಯಾಕೆ ಅಂತ ನಾನು ಮತ್ತು ಭಾಳ ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಅತ್ತೆ ಮನೆಗೊಂದು ಹೋದರೆ ಸ್ವಲ್ಪ ಚೇಂಜ್ ಇದ್ದಂಗೆ ಆಗ್ತದೆ. ಅವಳಿಗೂ ಫೋನ್ ಮಾಡಬೇಕು ಹೋಗೋಣ ಅಂತ. ಅಲ್ಲ, ಇಲ್ಲಿಂದ ಇಲ್ಲಿಗೆ ನಿನ್ನ ಅತ್ತೆ ಮನೆಗೆ ಹೋಗಿ ಬರೋಕ್ಕೆ ನಿಮ್ಮ ಅಮ್ಮನ ಎಂತ ಕೇಳಬೇಕು? ಅವ್ರು ಎಂತಕ್ಕೆ ಬೇಡ ಅಂತ ಹೇಳ್ತಾರೆ? ಅವ್ರಿಗೆ ಮತ್ತು ಖುಷಿನೇ ಆಗ್ತದೆ. ಅವರನ್ನು ಬರೋಕ್ಕೆ ಹೇಳ್ತೀಯ ಯಾವತ್ತಯ್ಯ? ಹಾಗೆ ಹೇಳಿದ್ರೆ ಹೇಳು, ಇಲ್ಲಿಗೆ ಬರಲಿ, ಇಲ್ಲಿಂದ ಎಲ್ಲ ಒಟ್ಟಿಗೆ ಹೋಗೋಣ. ಇಲ್ಲ ನೀನು ಬೇಡ ಅಂತ ಹೇಳಲ್ಲ. ಬರೋದು ಇಲ್ಲ. ಬರೋದಾರು ಹೆಂಗೆ ಬರ್ತಾರಲ್ಲ ಅಪ್ಪಾಜಿ ಒಬ್ಬರನ್ನೇ ಬಿಟ್ಟು. ಈಗ ಎಲ್ಲ ದರ್ಗುಡ್ಸ್ ರಾಶಿ ಮಾಡ್ಕೊತ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ಎಲ್ಲಿಗೂ ಹೊರಡಲ್ಲ ಅಂತಿತ್ತು. ಆದ್ರೆ ಒಂದು ಮಾತು ಕೇಳಬೇಕಲ್ಲ. ನಾನು ಅಮ್ಮನ ಕೇಳಿದೆ ಎಲ್ಲಿಗೂ ಹೋಗಿ ಗೊತ್ತಿಲ್ಲ ನನಗೆ. ಹಾಗಾಗಿ ಸರಿ ಕೇಳು ಹಂಗಾರೆ. ಅಲ್ಲ, ನೀ ದೊರ್ಗು ಅಂದಕ್ಕೂ ನೆನಪಾತ. ನಾವು ಈಗ ದೊರ್ಗ್ ಸ್ಟಾಕ್ ಮಾಡ್ಬೇಕಲ್ಲ? ಸ್ಟಾಕ್ ಮಾಡ್ಬೇಕಪ್ಪ. ಮಳೆಗಾಲಕ್ಕೆ ಗುಂಡನ ಹತ್ರ ಹೇಳಿನಿ, ಗುಡಿಸ್ತೀನಿ ಅಂತ ಹೇಳೇನೆ. ನನಗೆ ದೊರ್ಗ್ ಗುಡ್ಸೋಕ್ಕೆ ಗೊತ್ತಿಲ್ಲ. ಆದರೆ ಇವ್ರು ಗುಡ್ಸೋದು ನೋಡಿದ್ರೆ ಗುಡಿಸ್ಬೋದೇನ. ಆದರೆ ನಿಮ್ಮಮ್ಮ ಬೇಡ ಅಂದರು. ಬೇಡ, ದರ್ಗಿರ್ ಗುಡ್ಸೋಕ್ಕೆಲ್ಲ ಹೋಗೋದು ಬೇಡ, ಗುಂಡ ಗುಡಿಸ್ತಾನೆ. ಬೇಕಾದ್ರೆ ಒಂದಿನ 4 ಜನ ತಗೊಂಡ್ರೆ ನಿಮ್ಮ ಹಡ್ಡೇನು ಸ್ವಲ್ಪ ಅದೆಯಾ? ಅಷ್ಟು ಗುಡ್ಸಿ ರಾಶಿ ಹಾಕಿಟ್ರೆ ಗೊಬ್ಬರ ಎಷ್ಟಾಗ್ತದೆ ಗೊತ್ತಾ? ನಮ್ಮ ತೋಟಕ್ಕಾಗಷ್ಟು ಗೊಬ್ಬರ ನಾವೇ ಮಾಡ್ಬೋದು. ಈಗ ದರ್ಗ್ ಸ್ಟಾಕ್ ಆದರೆ ನಾನು ಅಂದ್ಕೊಂಡೆ ಎಲ್ಲರೂ ಒಂದು ಸಣ್ಣ ಎಮ್ಮೆ ಕರ ಕೊಡೋದಿದ್ದಿದ್ರೆ ತಂದ್ಕೋಬೋದಿತ್ತೇನೋ. ಎಮ್ಮೆ ಗೊಬ್ಬರನೇ ಭಾಳ ಚೆನ್ನಾಗಾಗೋದು, ತೋಟಕ್ಕೂ ಎಲ್ಲ ಭಾಳ ಒಳ್ಳೆಯದು. ಸ್ವಲ್ಪ ಸುಮ್ಮನೆ ಇರು ಮಾರತಿ. ಯಾವ ವಿಚಾರ ಹೇಳೋಕ್ಕೋದ್ರೂ ಕೆಲಸ ಕೊಟ್ಟಿಗೆ ಅದೇ ವಿಷಯಕ್ಕೆ ಬತ್ತೀಯ. ಈಗ ಇರೋನು ನೋಡ್ಕೊಂಡ್ರು ಸಾಕಾಗಿದೆ, ಮತ್ತೊಂದು ಎಮ್ಮೆ ತೊಗೊಳೋದಂತೆ. ಏನು ಬೇಡ, ಸುಮ್ಮನಿರು. ಈಗ ಸ್ವಲ್ಪ ಹೊತ್ತಾರು ಮನೆ ಒಳಗೆ ಇರ್ತೀಯ, ಅವಾಗ ದಿನ ಕೊಟ್ಟಿಗೆಯಲ್ಲೇ ಇರ್ತೀಯೇನ ನೀನು? ಇಲ್ಲಪ್ಪ, ಹಾಗೇನಿಲ್ಲ. ಸುಮ್ಮನೆ ಕೊಟ್ಟಿಗೆಯಲ್ಲಿ ಜಾಗ ಹೆಂಗೋ ಅದೆಯಲ್ಲ, ಗೊಬ್ಬರ ಚೆನ್ನಾಗಿ ಮಾಡ್ಬೋದಿತ್ತಲ್ಲ. ಗುಂಡ ಹಿಂಗೆ ಮಳೆಗಾಲದಲ್ಲಿ ಸೊಪ್ಪು ತತ್ತಾನೆ ಹಿಂಗಿದ್ರುವ. ಅದಕ್ಕೆ ಮತ್ತೆ ಒಂದು ಸೀಸನ್ ಕಳೆದ ಮೇಲೆ ಅವನಿಗೂ ಕೆಲಸ ಅಂತ ಇರಲ್ಲ. ಅದೇ ಮೊನ್ನೆಯಿಂದ ಅದೇ ಹೇಳ್ತಾ ಇದ್ದಾನೆ, ನಂಗೆ ಕೆಲಸ ಹುಡುಕಿ ಮಾಡಿ ಸಾಕತ್ತು, ಕೆಲಸ ಅಂತ ಇಲ್ಲ ಅಂತ ಇದ್ದಾನೆ. ಕಡೆಗೆ ಅಂತ ಕೆಲಸ ಇಲ್ಲ ಅಂತ ಅವ್ನು ಮನೆಯೇ ಬಿಟ್ಟು ಹೋದ್ರೆ ಏನು ಮಾಡೋದು? ಅದು ಯಾವಾಗಲೂ ಕೆಲಸ ಮಾಡ್ಕೊಂಡಿರೋರು ಇರ್ತಾರಲ್ಲ, ಅವ್ರಿಗೆ ಕೆಲಸ ಬೇಕೇ ಬೇಕು. ಅದು ಇಲ್ದಿದ್ರೆ ಅವ್ರಿಗೆ ಅಲ್ಲಿ ಇರೋಕ್ಕೆ ಕಷ್ಟ ಆಗ್ತದೆ. ಕೆಲ್ಸಕ್ಕೆ ಬರಗಾಲ ಮಾರತಿ. ಅವ್ನು ಹುಚ್ಚು ಹಾಳಾಗಿತ್ತು. ಕೆಲಸಕ್ಕೂ ಎಂತ ಇಲ್ದಿರ ದರ್ಗೆ ತಂದು ಹಾಕ್ಬೋದಲ್ಲ ದಿನಿಟ್ಟಿಡೇನೋ. ಈಗ ಹಂಗಾರೆ ನಾವು ನೀರನ ಹತ್ರ ಹೇಳಲ್ಲ, ನಾವೆಲ್ಲ ಸೇರಿ ನಿಮ್ಮ ಮನೆಗೆ ಬರ್ತಿದ್ದೀವಿ ಅಂತ? ಅಯ್ಯೋ ಬೇಡ, ಈಗ ಸಡನ್ನಾಗಿ ಹೇಳ್ಬೇಡಿ. ನಾವೆಲ್ಲ ಡಿಸೈಡ್ ಮಾಡ್ಕೋಬೇಕಲ್ಲ. ನಾ ಪೂರ್ವಿತಿಗಿನ್ನು ಫೋನ್ ಮಾಡಿ ಕೇಳ್ಕೊಬೇಕು. ಅವಾಗ ಅವಳಿಗೆ ಯಾವಾಗ ಟೈಮ್ ಅದೇ ಅಂತ. ನಮ್ಮ ಮನೇಲಿ ಅತ್ತೆನ ಕೇಳಲ್ಲ, ಮಾವನ ಕೇಳಲ್ಲ, ದೊಡ್ಡತ್ತೆ ಬೇರೆ ಅದಾರೆ, ಅವರನ್ನು ಕೇಳಲ್ಲ. ಯಾರೂ ಬೇಡ ಅನ್ನಲ್ಲ. ಕೇಳೋದೇನು ನಾನು ಬೇಡ ಅನ್ನಲ್ಲ. ಹೋಗೋದು ಬೇಡ ಅಂತ ಯಾರೂ ಹೇಳಲ್ಲ. ನಾನೇ ಕೇಳ್ತೀನಿ ಬೇಕಾದ್ರೆ, ಬಿಡು. ಬೇಡ ನಾನೇ ಕೇಳ್ತೀನಿ. ಅಲ್ಲ ಆಯಿತಾ, ಮಾತಾಡಾತ ಈಗ ನಾ ಹೋಗ್ಬೋದಾ?